ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಭಯಪಡುವಂಥ ಪ್ರಶ್ನೆಯೇ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹುಲಿ ಇದ್ದಂತೆ, ಹುಲಿ ಅಂತ ವರ್ಣಿಸಿದ್ದಾರೆ ಜಮೀರ್ ಅಹ್ಮದ್. ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಾರೆ ವಸತಿ ಸಚಿವ ಜಮೀರ್ ಅಹ್ಮದ್. ಸಿಎಂಗೆ ಭಯವೇ ಇಲ್ಲ, ಎಲ್ಲಿ ಭಯ ಬಿದ್ದಿದ್ದಾರೆ? ಸಿದ್ದರಾಮಯ್ಯ ನಮ್ಮೆಲ್ಲರ ಮುಖ್ಯಮಂತ್ರಿಯವರು. ಸಿದ್ದರಾಮಯ್ಯಗೆ ತೊಂದರೆ ಕೊಟ್ಟರೆ ಕೈ ಬಿದ್ದೋಗುತ್ತೆ ಅಂತ ಬಿಜೆಪಿ ಲೆಕ್ಕಾಚಾರ ಹಾಕ್ಕೊಂಡಿದೆ, ಅಂದರೆ ಕಾಂಗ್ರೆಸ್ ಬಿದ್ದೋಗುತ್ತೆ ಅಂತ ಲೆಕ್ಕಾಚಾರ ಹಾಕ್ಕೊಂಡಿದೆ. ಸಿದ್ದರಾಮಯ್ಯ ಹಿಂದುಳಿದವರ ನಾಯಕ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಜೊತೆಗೆ ಬೊಮ್ಮಾಯಿ ಸಿ ಎಂ ಆಗಿದ್ದಾಗ 2021ರಲ್ಲಿ 14 ಸೈಟ್ಗಳನ್ನು ಸಿ ಎಂ ಪತ್ನಿಗೆ ಕೊಡಲಾಗಿದೆ. ಇವರೊಬ್ಬರಿಗೆ ಕೊಟ್ಟಿಲ್ಲ, 125 ಜನರಿಗೆ ಸೈಟ್ ವಿತರಿಸಲಾಗಿದೆ. ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರವೇ ಇಲ್ಲ ಅಂತ ಹೇಳಿದ್ದಾರೆ. ಇವರಿಗೆ ಜನಪ್ರಿಯತೆ ಇದೆಯಲ್ಲ, ಪಾಪ್ಯುಲಾರಿಟಿ, ಆ ಜನಪ್ರಿಯತೆಯನ್ನು ಸಹಿಸಲಿಕ್ಕೆ ಸಾಧ್ಯವಾಗಿದೆ. ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ ಬಿಜೆಪಿ ಮತ್ತು JDSನವರು ಅಂತ ಹೇಳಿ ಸಚಿವ ಜಮೀರ್ ಅಹ್ಮದ್ ಕಾಲೆಳೆದಿದ್ದಾರೆ. CM ಯಾವ ಟಗರ್, ಆ CM ಯಾವತ್ತು ಟಗರೇ, ಅದು ಭಯ ಬಡೋದು ಪ್ರಶ್ನೆನೇ ಬರಲ್ಲ. ಒಂಥರ ಹುಲಿ ಇದ್ದಂಗೆ ನಮ್ಮ CM, ಒಂಥರ ಟಗರ್ ಅಂತಾರೆ ನೋಡಿ ಅಂತ, ಆ ಥರ ಟಗರ್. ನಿನ್ನೆ ನೋಡಿದೆ ನಾನು, ನಮ್ಮ ರಾಜ್ಪಾಲರು ವಕೀಲರು ವಾದ ಮಾಡ್ತಾ ಇದ್ದಿದ್ದು ನಿನ್ನೆ ನಾನು ನೋಡಿದೆ, ನಾನು ಲೈವ್ ನೋಡಿದೆ. ನಾನು ಅದರಲ್ಲೂ ವಾದ ಮಾಡುವಾಗ ಎಲ್ಲೋ ಒಂದು ಕಡೆ ಇದು ಸಿದ್ದರಾಮಯ್ಯ ಅವ್ರದ್ದು ಬೇನಾಮಿ ಆಸ್ತಿಯ ಥರ ಮಾತಾಡ್ತಾಯಿದ್ರು. ಸಿದ್ದರಾಮಯ್ಯ ಈಗ ಯಾರ್ದು ಇದು ಲಿಂಗ ಅವರು ಜಾಗ 1935ದಲ್ಲಿ ಆ್ಯಕ್ಷನಲ್ಲಿ ₹1 ಕೊಂಡ್ಕೊಂಡಿದ್ದು ಯಾರು? ಲಿಂಗ ಅವರು. ಲಿಂಗ ಅವರು ₹1 ಆ್ಯಕ್ಷನಲ್ಲಿ ಕೊಂಡ್ಕೊಂಡಿದ್ದು. ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ, ಸಿದ್ದರಾಮಯ್ಯನೇ ಹುಟ್ಟಿಲ್ಲ. 1935ದಲ್ಲಿ ಏನು ಲಿಂಗ ಅವರು DC ಆ್ಯಕ್ಷನ್ ಲ್ಯಾಂಡಲ್ಲಿ ಈ ಆಸ್ತಿಯನ್ನು ಆ್ಯಕ್ಷನಲ್ಲಿ ತೊಗೊಂಡ್ರು, ಆವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ. ಲಿಂಗ ಇವ್ರು ಯಾರು? ದೇವರಾಜ್ ಯಾರು? ಲಿಂಗ ಅವ್ರ ಮಗ, 3ನೇ ಮಗ. 3 ಜನ ಮಕ್ಕಳು ಇರ್ತಾರೆ. ಅವ್ರಿಗೇನಾಗ್ತದೆ, ಈ ಭಾಗ ಹೋಗ್ತದೆ. ಅವ್ರು 2004ರಲ್ಲಿ ಮಲ್ಲಿಕಾರ್ಜುನಕ್ಕೆ ಕೊಡ್ತಾರೆ. ಯಾರು ಮಲ್ಲಿಕಾರ್ಜುನ? ನಮ್ಮ ಸಿದ್ದರಾಮಯ್ಯ ಅವ್ರು ಬಾಂಬೆದ ಮಲ್ಲಿಕಾರ್ಜುನ ಕೊಡ್ತಾರೆ. ಮಲ್ಲಿಕಾರ್ಜುನ ಅವರು ಡಿನೋಟಿಫೈ ಎಲ್ಲ ಮಾಡಿಬಿಟ್ಟು ಅವ್ರ ಅಕ್ಕನಿಗೆ 2010ರಲ್ಲಿ ಗಿಫ್ಟ್ ಕೊಡ್ತಾರೆ. ಆಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಅಲಾಟ್ ಮಾಡ್ರ ಇದು ಸೈಟ್ಗಳು. 2021ರಲ್ಲಿ ಬಸವರಾಜ್ ಮುಖ್ಯಮಂತ್ರಿ ಇದ್ದರು. ಬಸವರಾಜ್ ಕಾಲದಲ್ಲಿ ಕೇಳಿ, ಬಸವರಾಜ್ ಅವರು ಮುಖ್ಯಮಂತ್ರಿ ಇದ್ದರು. ಅವ್ರ ಕಾಲದಲ್ಲಿ ಇಲ್ಲ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು 14 ಸೈಟ್ ಕೊಟ್ಟರು. ಬರೀ ಇವ್ರಿಗೆ 14 ಸೈಟ್, ಇವ್ರು ಮಾತ್ರ ಅಲ್ಲ, ಟೋಟಲ್ 125 ಸೈಡಲ್ಲಿ 125 ಜನಕ್ಕೆ ಕೊಡ್ತಾರೆ ಈ ಥರ. ಅದರಲ್ಲಿ 14 ಸೈಡ್ ಇವ್ರು ಕೊಡೋದು ಅಷ್ಟೇ. ಸಿದ್ದರಾಮಯ್ಯ ಪಾತ್ರ ಏನಿದೆ? BJPಗೆ ಏನಾಗಿದೆ? ಅವರು ಸಹಿಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಒಬ್ಬ ಬ್ಯಾಕ್ವರ್ಡ್ ಅವರು ಯಾರು ದೇವರಾಜ ಆದಮೇಲೆ ಯಾರೂ ಮುಖ್ಯಮಂತ್ರಿ ಆಗಿಲ್ಲ. ಬ್ಯಾಕ್ವರ್ಡ್ ಕ್ಲಾಸಲ್ಲಿ ದೇವರಾಜ ಸಾಹೇಬ್ರ ಆದಮೇಲೆ ಯಾರೂ ಮುಖ್ಯಮಂತ್ರಿ ಆಗಿಲ್ಲ. ಇವ್ರು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಇವ್ರ ಪಾಪ್ಯುಲಾರಿಟಿ ಸಹಿಸೋಕ್ಕಾಗ್ತಾಯಿಲ್ಲ. ಸಿದ್ದರಾಮಯ್ಯಂಗೆ ಏನಾದ್ರು ತೊಂದರೆ ಕೊಟ್ಟರೆ ಕಾಂಗ್ರೆಸ್ ತೆಗಿಬೋದು ಅಂತ ಅವ್ರ ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಇದ್ದಾರೆ, ಎಲ್ಲ MLAಗಳು ಇದ್ದಾರೆ. ಎಲ್ಲ ಎಲ್ಲರಿಗಿಂತ ಹೆಚ್ಚಾಗಿ ರಾಜ್ಯ ಜನ ಇದ್ದಾರೆ. 7 ಕೋಟಿ ಜನ ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಸರ್. ಅದೇ ಹೇಳ್ತಲ್ಲ, ಅವ್ರಿಗೆ ಎಲ್ಲ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ.